ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿ ಬರುವ ರಟಕಲ್ ಗ್ರಾಮದ ಒಬ್ಬ ಬಡ ಸೆಂಟ್ರಿಂಗ್ ಕಾರ್ಮಿಕ ಖದೀರ್ ಪಾಷಾ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಒದಗಿಸುವ ಕುರಿತು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಆರೋಪಿತನಾದ ಅರವಿಂದ್ ಚೌಹಾಣ್ ಕೂಡಲೇ ಬಂಧಿಸಲೇಬೇಕು. ಸರ್ಕಾರಿ ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರ ಕಪ್ಪು ಪಟ್ಟಿಗೆ ಸೇರಿಸಲೇಬೇಕು. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಇವತ್ತೊಂದು ಮನವಿ ಕೊಡಲಿಕ್ಕೆ ನಾವು ಬಂದಿದ್ದೀವಿ. ಯಾವ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮದ ವ್ಯಕ್ತಿ, ಒಬ್ಬ ಬಡ ಕಾರ್ಮಿಕ, ಒಬ್ಬ ಸೆಂಟ್ರಿಂಗ್ ಕಾರ್ಮಿಕ ಖದೀರ್ ಪಾಷಾ ಅಂತ. ಅವನಪ್ಪ ಅಂತಂದರೆ ಇವತ್ತು ದಿವಸ ವಾಡಿ ಪಟ್ಟಣದಲ್ಲಿ ಕಾಂಗ್ರೆಸ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ವಿಜಯಕುಮಾರ್ ಚೌಹಾಣ್ ಮತ್ತು ಅರವಿಂದ್ ಚೌಹಾಣ್ ಅಂತೇಳಿ ಇವ್ರ ಮಾಲೀಕತ್ವದಲ್ಲಿರ್ತಕ್ಕಂಥ ಕೆಲಸದಲ್ಲಿ ಅವ್ರ ಮ್ಯಾಗೆ ವಿನಾಕಾರಣ ಒತ್ತಡ ಹಾಕಿ ಅವ್ರನ್ನಪ್ಪ ಅಂತಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಾಗಿ ಮಾಡಿರ್ತಕ್ಕಂಥ ಈ ಒಂದು ಆರೋಪಿಗಳನ್ನು ಬಂಧಿಸಬೇಕಂತೇಳಿ, ಹಾಗೂ ಅದೇ ರೀತಿಯಾಗಿ ಈ ಖದೀರ್ ಪಾಷಾ ಕುಟುಂಬಕ್ಕೆ ಸುಮಾರು 1 ಕೋಟಿ ರೂಪಾಯಿ ಪರಿಹಾರಧನ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ದಿವಸ FIR ಆಗಿದೆ. ಖದೀರ್ ಪಾಷಾನ್ ಪತ್ನಿ ಹೋಗಿ ಏನಪ್ಪ ಅಂತಂದ್ರೆ ರಟಕಲ್ ಪೊಲೀಸ್ ಸ್ಟೇಷನ್ನಲ್ಲಿ, ಕಾಳಗಿ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿದೆ. ಆದರೆ ಇಲ್ಲಿವರೆಗೂ ಆರೋಪಿಗಳು ಯಾವ ವಿಜಯಕುಮಾರ್ ಚೌಹಾಣ್, ಅರವಿಂದ್ ಚೌಹಾಣ್ ಇಬ್ಬರನ್ನು ಇಲ್ಲಿವರೆಗೂ ಪೊಲೀಸರು ಬಂಧಿಸಿಲ್ಲ. ಅವ್ರನ್ನ ಕೂಡಲೇ ಬಂಧಿಸಬೇಕು. ಒಂದು ವೇಳೆ ಬಂಧಿಸಿದ್ದರೆ 1 ವಾರದೊಳಗಾಗಿ ಅವ್ರನ್ನ ನಾವು ವೇಟ್ ಮಾಡ್ತೀವಿ. ಇವತ್ತು ದಿವಸ 1 ವಾರದೊಳಗಾಗಿ ಯಾರ FIRನಲ್ಲಿದೆ ಅರವಿಂದ್ ಚೌಹಾಣ್ ಮತ್ತು ವಿಜಯಕುಮಾರ್ ಚೌಹಾಣ್ ಅಂತ ಅವ್ರನ್ನ ಬಂಧಿಸಬೇಕು. ಅದೇ ರೀತಿಯಾಗಿ ಆ ಖದೀರ್ ಪಾಷಾ ಕುಟುಂಬಕ್ಕೆ ಸುಮಾರು ಸರ್ಕಾರದಿಂದ 1 ಕೋಟಿ ರೂಪಾಯಿ ಏನಪ್ಪ ಅಂತಂದ್ರೆ ಪರಿಹಾರ ಕೊಡಬೇಕಂತಂದು ಇವತ್ತು ದಿವಸ ಕೇಳಬಯಸ್ತೇವೆ. ಇವತ್ತಿನ ದಿವಸ ನಮ್ಮ ಜಿಲ್ಲೆಯಾದ್ಯಂತ ಇವತ್ತು ಗೃಹ ಸಚಿವರು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವರು ಮಾಡ್ತಾರೆಂಬ ಒಂದು ವಿಶ್ವಾಸ ಇದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಅವರು ಇವತ್ತಿನ ಗೃಹ ಸಚಿವರಾಗಿದ್ದಾರೆ. ಇದು ಘಟನೆ ನಡೆದಿದ್ದೂ ಅವ್ರ ಕ್ಷೇತ್ರದಲ್ಲೇ, ಮೊನ್ನೆ ಪ್ರಿಯಾಂಕಾ ಖರ್ಗೆ ಸಚಿವರ ಖರ್ಗೆ ಅವರ ಕ್ಷೇತ್ರದಲ್ಲಿ ಆಗ್ತಿದೆ. ಅದಕ್ಕೆ ದಯಮಾಡಿ ಅವರಿಗೂ ನಾನು ಮಾಧ್ಯಮ ಮುಖಾಂತರ ಇವತ್ತು ಕೇಳ್ಕೊಳ್ತಾ ಇದ್ದೀನಿ. ಇಂಥ ಒಂದು ಯಾವುದೇ ಒಂದು ಪ್ರಭಾವಶಾಲಿ ಇವತ್ತು ತಿಳಿಯಿರಲಿ. ಇವತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು ಅಥವಾ ಯಾವುದೇ ಪಾರ್ಟಿದವರು ಇರಲಿ, ಅವರು ಕಾಂಗ್ರೆಸ್ ಇರಲಿ, BJP ಇರಲಿ, ಯಾರೇ ಇರಲಿ, ಅಂಥವ್ರನ್ನ ಕಠಿಣ ಶಿಕ್ಷೆ ಒಳಪಡಿಸ್ಬೇಕು, ಅವ್ರಿಗೆ ಬಂಧಿಸಬೇಕು. ಅದೇ ರೀತಿಯಾಗಿ ಇವತ್ತು ನ್ಯೂಸ್ ಹೇಳಬಯಸ್ತೀನಿ. ಇವತ್ತು FIR ಆದ್ರೂ ಇವತ್ತು ನ್ಯೂಸ್ ಕುಂತೇನಪ್ಪ ಅಂತ ಬೇರೆ ಗಾಡಿಯಲ್ಲಿ ತಿರುಗ್ತಾರೆ ಅವ್ರು. ಇವತ್ತು ಯಾರು ಅರವಿಂದ್ ಚೌಹಾಣ್ ಅದು ಎಷ್ಟು ದರ್ಪ ಇದೆ ಅವರಿಗೆ. ಕಾನೂನು ಎಲ್ಲರಿಗೂ ಒಂದೇ, ಸಂವಿಧಾನ ಹೇಳುತ್ತೆ ಎಲ್ಲರಿಗೂ ಒಂದೇ, ಕಾನೂನು ನಡೆಯಲ್ಲಿ ಬರ್ತಕ್ಕಂಥ ಎಲ್ಲ. ಇವತ್ತು ಗರೀಬ್ರ, ಇವತ್ತು ಮೈನಾರಿಟಿಯ ವ್ಯಕ್ತಿ ಸತ್ತಿದ್ದಾನೆ. ಇಲ್ಲಿವರೆಗೆ ನೋಡ್ರಿ ಎಷ್ಟು ವಿಚಿತ್ರದ, ಯಾವೊಬ್ಬ ಮೈನಾರಿಟಿ ಲೀಡರ್ನು ಇಲ್ಲಿವರೆಗೆ ಆ ಕುಟುಂಬದ ಬಗ್ಗೆ ಧ್ವನಿ ಎತ್ತಿಲ್ಲ. ಎಂಥ ವಿಪರ್ಯಾಸ ಅನ್ಬೇಕಿದು. ಇವತ್ತು ದಿವಸ ಅದ್ರ ಸಲ ಹೇಳ್ತೀನಿ, ಇವತ್ತು ಈ ಒಂದು ಖದೀರ್ ಪಾಷಾ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಈ ಆರೋಪಿಗಳು ಯಾರ ಈ FIRನಲ್ಲಿ ಅರವಿಂದ್ ಚೌಹಾಣ್ ಮತ್ತು ವಿಜಯಕುಮಾರ್ ಚೌಹಾಣ್ ಅಂತೇಳಿ ಇವ್ರನ್ನ ಬಂಧಿಸ್ಬೇಕಂತೇಳಿ ಇವತ್ತು ನಾವು ಹೇಳಬಯಸ್ತಾ ಇದ್ದೀವಿ. ಶಿವಲಿಂಗ ಹಳಿಮನಿ, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ.